ಚಳ್ಳಕೆರೆ ನಗರದ ವಾರಿಯರ್ಸ್ ಶಾಲೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಸುಗ್ಗಿಯ ಹಬ್ಬವಾಗಿರುವುದರಿಂದ ವಿಶೇಷವಾಗಿ ರೈತರು ಬೆಳೆದ ಕಾಳಿನ ರಾಶಿಗಳಿಗೆ ಹಾಗೂ ಜೋಡೆತ್ತುಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮಣ್ಣಿನ ಮಡಿಕೆಗಳನ್ನು ಬಣ್ಣಗಳಿಂದ ಅಲಂಕರಿಸಿ ಸೂರ್ಯನಿಗೆ ನೈವೇದ್ಯ ಅರ್ಪಿಸಿ ಪೂಜೆ ಸಲ್ಲಿಸಲಾಯಿತು. ವಿದ್ಯಾರ್ಥಿನಿಯರು ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಸುಗ್ಗಿಯ ಹಾಡಿಗೆ ನೃತ್ಯ ಮಾಡಿ ಸಂಭ್ರಮಿಸಿದರು. ಬಾಲಕರು ಪಂಚೆ, ಕುರ್ತಾ, ಜಬ್ಬ, ಟವಲ್ ಧರಿಸಿ ಗಮನ ಸೆಳೆದರು. ಶಾಲೆಯ ಅಂಗಳದಲ್ಲಿ ಬಣ್ಣದ ರಂಗೋಲಿ ಬಿಡಿಸಿ ಅಲಂಕರಿಸಲಾಗಿತ್ತು. ಶಾಲೆಯ ಅಂಗಳಕ್ಕೆ ಜೋಡೆತ್ತು ಕರೆತಂದು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಕಾರ್ಯದರ್ಶಿ ಸುಭಾಷ್ ಲೋಕನಾಥ್ ಮಾತನಾಡಿ, ಮಕ್ಕಳಲ್ಲಿ ಭಾರತೀಯ ಸಂಸ್ಕೃತಿ, ಪರಂಪರೆ, ಆಚರಣೆಗಳು ಅರಿವು ಮೂಡಿಸುವ ಉದ್ದೇಶದಿಂದ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬ ಆಚರಿಸಲಾಯಿತು. ಆಧುನಿಕತೆಯ ಭರಾಟೆಯಲ್ಲಿ ಗ್ರಾಮೀಣ ಭಾಗದಲ್ಲೂ ಸಂಸ್ಕೃತಿ ಆಚರಣೆಗಳು ಕಣ್ಮರೆಯಾಗುತ್ತಿವೆ. ನಮ್ಮ ಹಬ್ಬದ ಆಚರಣೆಗಳನ್ನು ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವ ಅಗತ್ಯವಿದೆ. ಮಕ್ಕಳು ವರ್ಷದ ಮೊದಲ ಹಬ್ಬ, ಹಾಗೆಯೇ ಸುಗ್ಗಿ ಹಬ್ಬವಾಗಿರುವ ಸಂಕ್ರಾಂತಿಯನ್ನ ಸಡಗರದಿಂದ ಆಚರಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಹಬ್ಬದ ಸೊಬಗಿನ ಸವಿಯಬೇಕು. ಸಾಮಾಜಿಕ ಜಾಲತಾಣ, ರೀಲ್ಸ್ ಇಂತಹ ವಾತಾವರಣದಲ್ಲಿ ಬೆಳೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಇಂತಹ ಸುಗ್ಗಿ ಹಬ್ಬದ ಕಾರ್ಯಕ್ರಮ ತುಂಬ ಉಪಯುಕ್ತವಾಗಲಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ರೈತರು ಬೆಳೆದ ಪ್ರತಿ ಕಾಳುಗಳನ್ನು ರಾಶಿ ಮಾಡಿ ಎಳ್ಳು, ಬೆಲ್ಲ, ಕುಂಬಳಕಾಯಿ, ಕಬ್ಬು, ಸಜ್ಜೆ ರೊಟ್ಟಿ, ಅವರೆಕಾಯಿ, ಶೇಂಗಾಕಾಯಿ ಸೇರಿದಂತೆ ವಿವಿಧ ಧಾನ್ಯಗಳಿಗೆ ರಾಶಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಹಬ್ಬದಲ್ಲಿ ವಿದ್ಯಾರ್ಥಿಗಳು ಸಂಭ್ರಮಿಸಿದರು. ಪೂಜೆಯ ನಂತರ ಎಳ್ಳು, ಬೆಲ್ಲ ಕೊಟ್ಟು ವಿತರಿಸಿ ಶುಭಾಶಯ ವಿನಿಮಯ ಮಾಡಿಕೊಂಡರು. ಶಾಲೆಯಿಂದ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಶಾಲೆ ಬರೀ ಅಕ್ಷರಗಳನ್ನು ಕಲಿಸುವುದಿಲ್ಲ, ಜೊತೆಗೆ ಭಾರತೀಯ ಸಂಸ್ಕೃತಿಯನ್ನು ಕಲಿಸುತ್ತದೆ. ಹಬ್ಬ ಹರಿದಿನಗಳನ್ನು ಆಚರಿಸುತ್ತದೆ. ಮಕರ ಸಂಕ್ರಾಂತಿ ಹಬ್ಬವೆಂದರೆ ಬರೀ ಮಾತಲ್ಲಿ ಕೇಳಿದ್ದೆವು, ಆದರೆ ನಾವು ಇವತ್ತು ನಮ್ಮ ಕಣ್ಣಾರೆ ನೋಡಿದ್ದೀವಿ. ರೈತರು ಬೆಳೆದ ಬೆಳೆಗಳನ್ನು ರಾಶಿ ಹಾಕಿ ಸಮೃದ್ಧಿ, ಸುಖ, ವೈಭವದಿಂದ ಆಚರಿಸಲಾಗಿದೆ. ಮತ್ತೊಮ್ಮೆ ಈ ಹಬ್ಬ ಎಲ್ಲರಿಗೂ ಸುಖ, ಸಮೃದ್ಧಿ, ಸಂತೋಷ ತರಲೆಂದು ಆಶಿಸುತ್ತೇವೆ. ದವನ ಜಿಡಿ, ಮಾಧುರಿ ಆರ್, ಸಿರಿವೆನ್ನಲ ಕೆರೆ. 2026ನೇ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿನ ಇವತ್ತು ಹಬ್ಬದ ಕಳೆನೇ ಇತ್ತು ಶಾಲೆಯಲ್ಲಿ. ಯಾಕೆಂದರೆ ಎಲ್ಲ ಮಕ್ಕಳು ಭಾಳಷ್ಟು ಟೀಚರ್ಸು ನಿನ್ನೆ ಸಾಯಂಕಾಲದಿಂದ ಇವತ್ತು ಕಾರ್ಯಕ್ರಮ ಶುರುವಾಗೋ ತನಕ ಭಾಳ ಶ್ರಮ ಹಾಕಿ ಹೊಸದಾಗಿ ಇರಲಿ, ಹೊಸತನ ಇರಲಿ ಅಂತಂದ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿ ಇವತ್ತು ಕಾರ್ಯಕ್ರಮನ ಆಯೋಜನೆ ಮಾಡಿದರು. ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಕಾರ್ಯಕ್ರಮ ಕೂಡ. ಅದರಲ್ಲೂ ಸಾಂಸ್ಕೃತಿಕವಾಗಿ ಏನು ಎತ್ತುಗಳನ್ನ ಕರ್ಕೊಬಂದು ಪೂಜೆ ಮಾಡಿ ಅದಕ್ಕೆ ಇದು ಮಾಡ್ತಾರೋ ಅದನ್ನೆಲ್ಲ ಮಾಡಿ ನಾವು ಈ ಸಾರಿ ಮಾಡಿದ್ವಿ. ಅದೇ ಒಂದು ಖುಷಿ. ಮಕ್ಕಳೆಲ್ಲ ಈ ಸಾರಿ ಇದನ್ನು ನೋಡಿ ಭಾಳ ಖುಷಿ ಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಚೆನ್ನಾಗಿರ್ತಕ್ಕಂಥ ಇನ್ನೊಂದು ಹಬ್ಬನ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಅದನ್ನು ಕೂಡ ನಾವು ಮುಂದಕ್ಕೆ ಅದನ್ನು ಮಾಡಬೇಕಂತ ಮಾಡ್ತೀವಿ. ಕಣ್ಮರಿ ಆಗುತ್ತದೆ. ಈ ಕಲೆಗಳ ಕಣ್ಮರಿ ಆಗೋಕ್ಕೆ ಇವತ್ತು ಪ್ರತಿಯೊಂದು ನೀವು ಜೋಡಿಸಿರೋದು ಒಂದು ಮಕ್ಕಳಿಗೆ ಒಂದು ಉತ್ತಮ